ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಮಸಾಲಾ ಪುರಿ ಮಾಡ್ತಿದ್ದೀನಿ. ಮಸಾಲಾ ಪುರಿ ಮಾಡೋಕ್ಕೆ ಕುಕ್ಕರ್ಗೆ ಆಲೂಗಡ್ಡೆ, ಬಟಾಣಿ, ನೀರು ಹಾಕಿ ಕುಕ್ಕರ್ ಇಡಬೇಕು. ಒಂದು 3 ವಿಷಲ್ ಆಗಬೇಕು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಹೇಳ್ತೀನಿ ಫ್ರೆಂಡ್ಸ್. ಈರುಳ್ಳಿ ಒಂದು 3 ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಒಂದು 2 ಹೆಚ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 10 ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2 ಎಸ್ಲು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಟೊಮೊಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಸೇವ್ ಇಟ್ಕೊಂಡಿದ್ದೀನಿ. ಸೇವ್ ಬೇಕು, ಔಟ್ ಸೈಡ್ ಸಿಗುತ್ತೆ. ಆಲೂಗಡ್ಡೆ ಒಂದು 5 ತಗೊಂಡಿದ್ದೀನಿ, ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಸೈಡ್ ಸಿಗುತ್ತೆ ಪಾನಿಪುರಿ ರೆಡಿಮೇಡ್, ರೇಷನ್ ಅಂಗಡಿ ಸಿಗುತ್ತೆ ಪಾನಿಪುರಿದು. 2 ಬೆಳ್ಳುಳ್ಳಿ ಎಸ್ಲು, ಶುಂಠಿ, ಮೆಣಸಿನ್ಕಾಯಿ, ಬಟಾಣಿ 1 ಬಟ್ಲು, ಕ್ಯಾರೆಟ್ಸ್ ತುರಿದಿದ್ದೀನಿ ಸ್ವಲ್ಪ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮಸಾಲೆ ಏನು ಬೇಕು ಹೇಳ್ತೀನಿ. ಆಮ್ಚೂರ್ ಪೌಡ್ರ್ ಬೇಕು. ಒಗ್ಗರಣೆಗೆ ಮಸಾಲ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು ಫ್ರೆಂಡ್ಸ್. ನಾನು ಆಲೂಗಡ್ಡೆ ಬಟಾಣಿ ಬೇಯಿಸ್ಕೊಂಡೆ. ಧನಿಯಾ ಪುಡಿ, ಜೀರಿಗೆ ಪುಡಿ ಬೇಕು. ಮಸಾಲ ಪುರಿ ಮಾಡೋಕ್ಕೆ ಸಾಗು ಮಾಡ್ತಿದ್ದೀನಿ. ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಪ್ಲೇಟಲ್ಲಿ ತೋರಿಸಿದ್ದೀನಿ ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, 1 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್. ಫ್ರೈ ಮಾಡಿದ್ಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದೆ ಹೆಚ್ಕೊಂಡಿರೋದು ಸಣ್ಣಕ್ಕೆ. ಟೊಮೊಟೊ ಹಾಕ್ದೆ ಸ್ವಲ್ಪ. 5 ನಿಮಿಷ ಟೊಮೊಟೊ ಈರುಳ್ಳಿ ಬೇಯೋ ತನಕ ಬೇಯಿಸ್ಕೊಬೇಕು. ನಾನು ಇಲ್ಲಿ 10 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಿಮಗೆ ಖಾರ ತಕ್ಕಂಗೆ ಮೆಣಸಿನ್ಕಾಯಿ ಹಾಕಬೇಕು. 1 ಬಟ್ಲು ಪುದೀನ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು. ನನಗೆ ಸಾಗುಗೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಹಾಕಬೇಕು. ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ತಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿನ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಔಟ್ ಸೈಡಲ್ಲೂ ಸಿಗುತ್ತೆ. ಚಾಟ್ ಮಸಾಲ ಹಾಕ್ದೆ. ಆಮ್ಚೂರ್ ಪೌಡ್ರ್ ಅಂತ ಔಟ್ ಸೈಡ್ ಸಿಗುತ್ತೆ, ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಸಾಲೆ ಪದಾರ್ಥ ಔಟ್ ಸೈಡ್ ಸಿಗುತ್ತೆ ರೇಷನ್ ಅಂಗಡಿಯಲ್ಲಿ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 50 ಮಿನಿಟ್ಸ್ ಆರ್ಸೋಕ್ಕೆ ಬಿಟ್ಮೇಲೆ ಮಿಕ್ಸಿಗೆ ಜಾರ್ಗೆ ಹಾಕ್ಕೊತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಎಲ್ಲ ಹಾಕ್ಕೊತಿದ್ದೀನಿ. ಇವಾಗ 5 ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ತಿದ್ದೀನಿ. ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ತಿದ್ದೀನಿ. ನೋಡ್ತಿರಲ್ಲ ಫ್ರೆಂಡ್ಸ್, ಮಿಕ್ಸಿ ಮಾಡಿದೆ. ಇವಾಗ ಈ ಥರ ಪೇಸ್ಟ್ ಥರ ಇರಬೇಕು. ಅಂಡ್ಲಿಗೆ ಜಾರ್ಗೆ ಹಾಕ್ಕೊಂಡಿದ್ದೆ, ಮಿಕ್ಸಿ ಮಾಡಿದ್ದು ಹಾಕ್ತಿದ್ದೀನಿ. ಕುದಿಬೇಕಾದ್ರೆ ನಾವು 2 ಲೋಟ ನೀರು ಹಾಕಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ನೆಲ್ಲ ಹಾಕ್ತಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಳಿಸ್ಬೇಕು. ಸಾಗುನ ಚೆನ್ನಾಗಿ ಮಳ್ತೈತೆ. ಗ್ಯಾಸ್ನ ಆಫ್ ಮಾಡಬೇಕು. ಸಾಗು ಆಗಿದೆ, ಇವಾಗ ರೆಡಿ ಇದೆ. ಬಾಣಲೆಲಿ ಎಣ್ಣೆ ಚೆನ್ನಾಗಿ ಕಾದಿದೆ, ಹಾಕ್ತಿದ್ದೀನಿ ಪುರಿ. ಇದು ಅಂಗಡಿಲಿ ಸಿಗುತ್ತೆ, ರೇಷನ್ ಅಂಗಡಿಲಿ ಸಿಗುತ್ತೆ. ಪುರಿ ಹಾಕಿ ಕರಿತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಮನೇಲಿ ಈ ಥರ ಪುರಿ ಮಾಡಿದರೆ ಸರಿ ಆಗಲ್ಲ. ಹೊರಗಡೆ ರೇಷನ್ ಅಂಗಡಿಲಿ ಸಿಗುತ್ತೆ. ಪುರಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ರಿ ಫ್ರೆಂಡ್ಸ್. ಪುರಿ ಕರ್ದು ಹಾಕ್ತಿದ್ದೀನಿ ಬೇಸನ್ಗೆ. ನೋಡಿ ಫ್ರೆಂಡ್ಸ್, ನಾನು ಪುರಿ ಕರ್ದೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ. ಮಸಾಲೆ ಪುರಿಗೆ ಸಾಗು ಮಾಡ್ಕೊಂಡಿದ್ದೀನಿ. ಸೇವ್ ಪುರಿ ತಂದಿದ್ದೀನಿ. ಬೇಯಿಸ್ಕೊಂಡಿರೋ ಬಟಾಣಿ, ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ತುರ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪಾನಿಪುರಿ ಎಷ್ಟು ಚೆನ್ನಾಗಿ ಕರ್ಕೊಂಡಿದ್ದೀನಿ. ಪುರಿ ಇದು ಹೊರಗಡೆ ಅಂಗಡಿಲಿ ಸಿಗುತ್ತೆ. ಈ ಥರ ಹೊಡ್ಕೊತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈ ಥರ ಪ್ಲೇಟಲ್ಲಿ ಚೆನ್ನಾಗಿ ಹೊಡ್ಕೊಬೇಕು. ಪುರಿ ಹೊರಗಡೆ ಸಿಗುತ್ತೆ, ಮನೇಲಿ ಮಾಡಿದರೆ ಸರಿ ಆಗಲ್ಲ. ಪ್ಯಾಕೆಟಲ್ಲಿ ಪುರಿ ಸಿಗುತ್ತೆ, ಡೈರೆಕ್ಟಾಗಿ ಕರಿಬೋದು ಬಾಣಲಿಲಿ. ಹಾಕೊಂಡು ಪುರಿ ಕರ್ದೆ. ಪ್ಲೇಟಲ್ಲಿ ಪುರಿ ಹಾಕಿದ್ಮೇಲೆ ಬಟಾಣಿ ಹಾಕ್ತಿದ್ದೀನಿ ಸ್ವಲ್ಪ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಆಗಲೇ ಸಾಗು ಮಾಡ್ಕೊಂಡಿದ್ವಲ್ಲ ಹಾಕ್ತಿದ್ದೀನಿ. ಮನೇಲಿ ಮಾಡ್ಕೊಂಡಿದ್ದು ಸಾಗು ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಟೊಮೊಟೊನು ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕ್ತಿದ್ದೀನಿ. ಕ್ಯಾರೆಟ್ ತುರಿ ಸ್ವಲ್ಪ ಹಾಕ್ದೆ. ಒಂದ್ಸರಿ ಮನೇಲಿ ಮಸಾಲೆ ಪುರಿ ಟ್ರೈ ಮಾಡಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮಸಾಲೆ ಪುರಿ ನಾವು ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ಕಡೆ ಸ್ಟ್ರೀಟ್ ಸ್ಟೈಲಲ್ಲಿ ತಿಂತಿದ್ವಲ್ಲ ಅದೇ ಥರ ಇತ್ತು, ಚೆನ್ನಾಗಿತ್ತು. ಸೇವ್ ಹಾಕ್ದೆ ಸ್ವಲ್ಪ. ಸೇವ್ ಹೊರಗಡೆ ಸಿಗುತ್ತೆ. ಸೇವ್ ಹಾಕ್ದೆ. ಮನೇಲಿ ಮಾಡ್ಕೊಂಡ್ರೆ ಮಸಾಲೆ ಪುರಿ ಸೂಪರ್ ಆಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಮಸಾಲೆ ಪುರಿ ರೆಡಿ ಇದೆ ಫ್ರೆಂಡ್ಸ್. ಇವಾಗ ಮಸಾಲೆ ಪುರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನನಗೆ ಇಷ್ಟ ಆಯಿತು ಮಸಾಲೆ ಪುರಿ ಮನೇಲಿ ಮಾಡಿದ್ದು, ಎಷ್ಟು ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೇಲಿ ಮಸಾಲೆ ಪುರಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.